ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ರಂಗಭೂಮಿ ಮನುಷ್ಯನ ವ್ಯಕ್ತಿತ್ವ ವಿಕಾಸಕ್ಕೆ ತುಂಬ ನೆರವನ್ನು ನೀಡುವಂಥದ್ದು. ಅಷ್ಟೇ ಅಲ್ಲ, ಸಾಮಾಜಿಕ ಸಂಘಟನೆಗೆ ಸಹಾಯ ಮಾಡುವಂಥದ್ದು. ಚದುರಿ ಹೋಗಿರುವಂಥ ಮನಸ್ಸುಗಳನ್ನು ಒಂದು ಕಡೆ ಕೇಂದ್ರೀಕರಿಸುವಂಥದ್ದು. ಮತ್ತೊಂದು ಅರ್ಥದಲ್ಲಿ ರಂಗಭೂಮಿಯ ಕಾರ್ಯ ಕಸಬರಿಗೆಯದು. ಇದು ಎಲ್ಲಿ ಕಸ ಬಿದ್ದಿರುತ್ತೋ ಅಲ್ಲಿ ಹೊಡೆಯುವಂಥದ್ದು. ಇದು ಕೇವಲ ಹೊರಗಿನ ಕಸ ಹೊಡೆಯೋದಿಲ್ಲ, ಅಂತರಂಗದ ಕಸವನ್ನು ಹೊಡೆಯುತ್ತೆ. ವಿನುರ ವೇಮ ನಾಟಕದ ಒಂದು ದೃಶ್ಯವನ್ನು ನೀವು ಗಮನಿಸಿದ್ರಿ. ಕಪಟಿ ಸನ್ಯಾಸಿಗಳಿಗೆ ಸರಿಯಾದಂಥ ಉತ್ತರವನ್ನು ವೇಮ ನೀಡಿ ಆ ಸನ್ಯಾಸಿ ಯಾರಿಗೂ ಹೇಳದ ಹಾಗೆ ಜಾಗ ಖಾಲಿ ಮಾಡಿದ್ದು. ರಂಗಭೂಮಿ ಮಾಡುವಂಥದ್ದು ಈ ಕೆಲಸ. ಅದು ಆತ್ಮಶುದ್ಧಿಗೂ ಸಹಕಾರಿಯಾಗುತ್ತೆ, ಬಹಿರಂಗ ಶುದ್ಧಿಗೂ ಕೂಡ ನೆರವನ್ನು ನೀಡುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಲಿಂಗೈಕ್ಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಸವಾದಿ ಶಿವಶರಣರ ತತ್ವಗಳನ್ನು ಜನಮನಕ್ಕೆ ಮುಟ್ಟಿಸುವ ಸಲುವಾಗಿ ರಂಗಭೂಮಿಯ ಬಳಕೆಯನ್ನು ಮಾಡಿಕೊಂಡ್ರು. ಸ್ವತಃ ಲೇಖಕರಾಗಿ, ನಿರ್ದೇಶಕರಾಗಿ, ಸಂಘಟಕರಾಗಿ ರಂಗಭೂಮಿಯ ಮೂಲಕ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಗುರುಗಳು ಮಾಡಿದ ಹಿನ್ನೆಲೆಯಲ್ಲಿ ಅದು ನಮಗೆ ಸ್ಫೂರ್ತಿಯನ್ನು ನೀಡಿತು. ಆ ಸ್ಫೂರ್ತಿಯ ಸತ್ಫಲವೇ ಇವತ್ತಿನ ಈ ರಾಷ್ಟ್ರೀಯ ನಾಟಕೋತ್ಸವ. ನಾಟಕಗಳನ್ನು ನೋಡುವಂಥದ್ದು ಸುಲಭ, ಆದರೆ ಅದರ ಹಿಂದೆ ಇರುವಂಥ ಪರಿಶ್ರಮ, ಅದರ ಒಳಗಡೆ ಕೆಲಸ ಮಾಡುವಂಥವರಿಗೆ ಮಾತ್ರ ಗೊತ್ತು. ಮನೆಯಲ್ಲಿ ತಾಯಂದಿರು ಅಡುಗೆ ಮಾಡ್ತಾರೆ, ಆದರೆ ಊಟ ಮಾಡುವಂಥ ನಾವು ಉಪ್ಪು ಕಡಿಮೆ, ಖಾರ ಹೆಚ್ಚು, ಹುಳಿ ಇಲ್ಲವೇ ಇಲ್ಲ, ಯಾಕಿಂಥದ್ದು ಅಡುಗೆ ಮಾಡಿದಿ ಅಂತ ಸುಲಭವಾಗಿ ಟೀಕೆ ಮಾಡ್ತೀವಿ. ನೀವೇ ಸ್ವಲ್ಪ ಅಡುಗೆ ಮಾಡ್ರಿ ಅಂದರೆ ಖಂಡಿತ ಸೋಲ್ತೀವಿ. ಹಾಗೆ ಈ ರಂಗಭೂಮಿ ಅನ್ನುವಂಥದ್ದು ನಮ್ಮನ್ನು ಒಬ್ಬ ಶ್ರೇಷ್ಠ ಅಡಿಗೆಯ ತಾಯಿಯನ್ನಾಗಿ ಮಾಡುವಂಥದ್ದು. ಆ ತಾಯಿ ಹೇಗೆ ಶ್ರಮವಹಿಸಿ ದುಡಿದು ರುಚಿಯಾದಂಥ ಆಹಾರವನ್ನು ಮನೆಯ ಎಲ್ಲ ಜನರಿಗೂ ನೀಡ್ತಾಳೋ ಹಾಗೆ ರಂಗಭೂಮಿ ಜನರಿಗೆ ಒಳ್ಳೆಯ ಆಹಾರವನ್ನು ನೀಡುವಂಥದ್ದು. ಆ ಆಹಾರದ ಮೂಲಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಇವತ್ತು ನೀವು ಗಮನಿಸಿದರೆ ಸಮಾಜದಲ್ಲಿ ಅನಾರೋಗ್ಯಕಾರಿಯಾದಂಥ ಅನೇಕ ಅನಿಷ್ಟ ದುರ್ಗುಣಗಳನ್ನು ಕಾಣ್ತಾ ಇದ್ದೇವೆ. ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ, ವಯೋವೃದ್ಧ ಮುದುಕಿಯರ ಮೇಲೆ ಅತ್ಯಾಚಾರ ನಡೀತಾ ಇದೆ. ತೀರ್ಥಹಳ್ಳಿಯಲ್ಲಿ ನಿನ್ನೆ ತಾನೇ ನೀವು ಗಮನಿಸಿದ್ದೀರಿ. ಇವೆಲ್ಲ ಏನು ಸೂಚಿಸ್ತಾ ಇವೆ ಅಂತಂದರೆ, ಮನುಷ್ಯತ್ವದಿಂದ ದೂರವಾಗಿ ರಾಕ್ಷಸತ್ವವನ್ನು ಮೈಗೂಡಿಸ್ಕೊಳ್ತಾ ಇದ್ದಾನೋ ಅನ್ನೋ ಅನುಮಾನ ಬರ್ತಾ ಇದೆ. ಹಾಗಾದರೆ ಇಂಥದ್ರಿಂದ ಜನರನ್ನು ಪರಿವರ್ತನೆ ಮಾಡಬೇಕು ಅಂತಂದರೆ ಅವರಿಗೆ ಈ ರೀತಿಯ ರಂಗ ಸಂಸ್ಕಾರವನ್ನು ಕೊಡುವಂಥ ಅಗತ್ಯ ಇದೆ. ಆ ರಂಗ ಸಂಸ್ಕಾರ ಬಂತು ಅಂತಂದರೆ ಬಹುಶಃ ಆ ವ್ಯಕ್ತಿ ಹೀನ ಕಾರ್ಯಗಳಿಂದ ಖಂಡಿತ ಮುಕ್ತನಾಗಲಿಕ್ಕೆ ಸಾಧ್ಯ ಇದೆ. ಇದು ರಂಗಭೂಮಿಯಿಂದ ಸಾಧ್ಯ. ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ತುಂಬ ಪರಿಣಾಮಕಾರಿಯಾದದ್ದು ನಮ್ಮ ದೃಷ್ಟಿಯಲ್ಲಿ ರಂಗಭೂಮಿ. ವಿಠ್ಠಲಮೂರ್ತಿಯವರ ಯಾರೋ ಹೇಳಿದರು, ಈ ದೃಶ್ಯ ಮಾಧ್ಯಮಗಳಲ್ಲಿ ಚಲನಚಿತ್ರ ಇರುವಂಥ ವ್ಯಕ್ತಿಯನ್ನು ವೈಭವೀಕರಣ ಮಾಡಿ ತೋರಿಸಿದರೆ ಧಾರಾವಾಹಿಯನ್ನು ನೋಡ್ತಾ ಅಂತ ಚಿಕ್ಕ ಪೆಟ್ಟಿಗೆ ಇರುವ ವ್ಯಕ್ತಿಯನ್ನು ಇನ್ನಷ್ಟು ಚಿಕ್ಕವನನ್ನಾಗಿ ಮಾಡುತ್ತೆ. ಆದರೆ ರಂಗಭೂಮಿ ಮಾತ್ರ ಒಬ್ಬ ವ್ಯಕ್ತಿ ಎಷ್ಟಿದ್ದಾನೋ ಅಷ್ಟನ್ನೇ ತೋರಿಸುವ ಮೂಲಕ ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಹೊರಹಾಕುವಂಥ ಪ್ರಯತ್ನ ಮಾಡುತ್ತೆ.
ಆ ನಿಟ್ಟಿನಲ್ಲಿ ಸಮಾಜದ ಪರಿವರ್ತನೆಗೆ, ವ್ಯಕ್ತಿಯ ಅಭ್ಯುದಯಕ್ಕೆ, ನಾಡನ್ನು ಕಟ್ಟಲಿಕ್ಕೆ ರಂಗಭೂಮಿ ತುಂಬ ಸಹಾಯವನ್ನು ಮಾಡುತ್ತೆ ಅನ್ನೋದನ್ನು ನಮ್ಮ ಶಾಸಕರು, ಜನಪ್ರತಿನಿಧಿಗಳು, ಸರ್ಕಾರ, ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳುವಂಥ ಅಗತ್ಯ ಇದೆ. ಇದನ್ನು ತುಂಬ ಸೂಚ್ಯವಾಗಿ ಹೇಳಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೇವೆ. ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಡಿಸೋಜ ಅವರು ಆಡಿದರು. ಕುವೆಂಪು ಅವರು ಆ ಕಾಲದಲ್ಲೇ ಕನ್ನಡದ ಬಗ್ಗೆ ಅನೇಕ ಅದ್ಭುತ ಮಾತುಗಳನ್ನು ಆಡಿದ್ರು. ನಮ್ಮ ಕನ್ನಡ ಅನ್ನುವಂಥದ್ದು ಎಷ್ಟು ಪರಿಣಾಮಕಾರಿಯಾಗಿದೆ, ಹೇಗೆ ನಾವು ಆ ಕನ್ನಡವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವರ ಗದ್ಯ ಪದ್ಯ ಮಾತುಗಳಲ್ಲಿ ಸದಾ ವ್ಯಕ್ತಪಡಿಸ್ತಾ ಇದ್ರು. ಅವ್ರದ್ದೇ ಕೆಲವು ಸಾಲುಗಳನ್ನು ನಾವಿಲ್ಲಿ ಓದಲಿಕ್ಕೆ ಇಷ್ಟಪಡ್ತೇವೆ. ಕಂದ ಕನ್ನಡ ನಿವನು ಕೈ ಬಿಡದಿರಮ್ಮ, ನೊಂದು ಬಂಧಿಯನು ಹಾಲೂಡಿ ಪರೆಯಮ್ಮ. ಒಂದು ಚಿಕ್ಕ ಮಗು ಈ ಕನ್ನಡ ಅನ್ನೋವಂಥದ್ದು, ಅದು ಬಂದಿದೆ, ಅದನ್ನು ಕೈ ಬಿಡಬೇಡ, ಅದಕ್ಕೆ ಹಾಲು ಉಣಿಸಿ ರಕ್ಷಣೆ ಮಾಡು. ಹಾಗೆ ಹಾಲು ಉಣಿಸಿ ರಕ್ಷಣೆ ಮಾಡಿದರೆ ಅದೇ ಮಗು ನಾಳೆ ನಿನ್ನನ್ನು ಪೋಷಿಸುತ್ತೆ. ಆದರೆ ಇವತ್ತೇನಾಗ್ತಾ ಇದೆ, ಕನ್ನಡವನ್ನು ಉದಾಸೀನ ಮಾಡುವಂಥ ಪ್ರವೃತ್ತಿ ಬೆಳೆದಿದೆ. ಆ ಕನ್ನಡ ಉದಾಸೀನ ಮಾಡಿದರೆ ನಮ್ಮ ಸಂಸ್ಕೃತಿಯನ್ನೇ ಉದಾಸೀನ ಮಾಡಿದ ಹಾಗೆ, ನಮ್ಮ ಪರಂಪರೆಯನ್ನೇ ಕಳೆದುಕೊಂಡ ಹಾಗೆ. ಆ ಸಂಸ್ಕೃತಿ ಪರಂಪರೆ ಉಳಿಬೇಕು ಅಂತಂದರೆ ಕನ್ನಡವನ್ನು ನಮ್ಮ ತಾಯಿ ಭಾಷೆಯಾಗಿ, ತಾಯಿ ನುಡಿಯಾಗಿ ಉಳಿಸ್ಕೊಳ್ಳುವಂಥ ಅಗತ್ಯ ಎಂದಿಗಿಂತ ಇಂದು ಹೆಚ್ಚಾಗಿದೆ. ಕುವೆಂಪು ಅವರು ಮತ್ತೊಂದು ಕಡೆ ಹೇಳ್ತಾರೆ, ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೆ ಇನ್ನೆಂದೂ ತಾನೊಂದೆ. ಇದಕ್ಕೆ ನಾವೆಲ್ಲ ಒಂದು ದೀಕ್ಷೆಯನ್ನು ತೊಡಬೇಕಾಗಿದೆ. ನಮ್ಮ ಕನ್ನಡವನ್ನು ನಾವು ಉಳಿಸ್ತೇವೆ ಅನ್ನುವಂಥ ದೀಕ್ಷೆ. ಅವ್ರು ಹೇಳ್ತಾರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಚಲುವ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ನೋಡಿ, ಎಂಥ ಅದ್ಭುತವಾದಂಥ ಮಾತುಗಳನ್ನು ಕುವೆಂಪು ಅವರು ಹೇಳಿದ್ದಾರೆ. ಹಾಗಂದ ತಕ್ಷಣ ಇನ್ನೊಂದು ಭಾಷೆಯನ್ನು ನಿರಾಕರಣೆ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಆಂಗ್ಲ ಭಾಷೆಯೂ ಬೇಕು, ಹಿಂದಿ ಭಾಷೆಯೂ ಬೇಕು. ಆದರೆ ಮೊದಲು ಹೆತ್ತ ತಾಯಿಯನ್ನು ಅಮ್ಮ ಅನ್ನಬೇಕು, ಆಮೇಲೆ ತುತ್ತಿಟ್ಟವರನ್ನು ಕೂಡ ಅಮ್ಮ ಅಂತ ಕರೆಯೋಣ. ಸ್ಥಿತಿ ಏನಾಗಿದೆ, ನಾವು ತೊತ್ತಿನ ಮಕ್ಕಳಾಗ್ತಾ ಇದ್ದೇವೆ, ಬೇರೆಯವರಿಗೆ ದತ್ತು ಹೋಗುವ ಮಕ್ಕಳಾಗ್ತಾ ಇದ್ದೇವೆ, ಹೆತ್ತ ತಾಯಿಯನ್ನು ಮರಿತೇವೆ. ಯಾರು ಹೆತ್ತ ತಾಯಿಯನ್ನು ಮರಿತಾರೋ ಅವರು ಎಂದೂ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಸರ್ಕಾರ ಮೊದಲು ಗಮನಿಸಬೇಕು. ಯಾಕೆ ಈ ಮಾತನ್ನು ಹೇಳ್ತೇವೆ ಅಂದರೆ, ಇವತ್ತು ನ್ಯಾಯಾಲಯ ಯಾರಿಗೆ ಯಾವ ಭಾಷೆಯನ್ನು ಬೇಕಾದರೂ ಕೂಡ ಕಲೀಲಿಕ್ಕೆ ಅವಕಾಶ ಇದೆ. ಭಾಷೆಯ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನಿಮ್ಮ ಭಾಷೆಯನ್ನು ಹೇರೋ ಹಾಗಿಲ್ಲ ಅಂತ ಉಚ್ಚ ನ್ಯಾಯಾಲಯ ತೀರ್ಮಾನವನ್ನು ಕೊಟ್ಟಿದೆ. ಇದೇ ಮುಂದುವರಿಯಿತು ಅಂತಂದರೆ ನಾಳೆ ನಮ್ಮ ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕೊನೆಯ ಪಕ್ಷ ಪ್ರಾಥಮಿಕ ಹಂತದಲ್ಲಾದರೂ ನಾವು ಕನ್ನಡವನ್ನು ಉಳಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕು. ಈಗ ಅನೇಕ ಮಕ್ಕಳನ್ನು ನಾವು ನೋಡ್ತೇವೆ, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಆದರೆ ಒಂದು ಸಣ್ಣ ಕನ್ನಡದ ಬೋರ್ಡನ್ನು ಕೂಡ ಓದಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋಲ್ಲ. ಆಗ ನಾವು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದೇವೆ ಅನ್ನೋಂಥದ್ದು ಒಂದು ಇತಿಹಾಸವಾಗುತ್ತೆ ಹೊರತಾಗಿ ವರ್ತಮಾನ ಭವಿಷ್ಯ ಕರಾಳವಾಗುತ್ತೆ. ಈ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡಿ ಪ್ರಾಥಮಿಕ ಹಂತದಲ್ಲಾದರೂ ಕೂಡ ಆ ಕನ್ನಡವನ್ನು ಉಳಿಸುವಂಥ ಕಾರ್ಯ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯ ಮೂಲಕ ಕರೆ ಕೊಡ್ತೇವೆ. ಇನ್ನು ನಮ್ಮ ಈ ಚಟುವಟಿಕೆಗಳಿಗಾಗಿ ಆರ್ಥಿಕ ನೆರವನ್ನು ಸರ್ಕಾರದಿಂದ ಕೊಡಿಸುವುದಾಗಿ ಶಾಸಕ ಗೋವಿಂದಪ್ಪನವರು ಮತ್ತು ನಮ್ಮ ಪಕ್ಕದಲ್ಲಿರುವಂಥ ಸಚಿವರು ಬಹಳ ಸೂಚ್ಯವಾಗಿ ಹೇಳಿದರು. ನೀವು ಬಹಳ ಸಂತೋಷದಿಂದ ಚಪ್ಪಾಳೆ ತಟ್ಟಿದ್ರಿ, ನಾವೇನು ಚಪ್ಪಾಳೆ ತಟ್ಟಲಿಲ್ಲ. ಕಾರಣ ಏನು ಅಂತಂದರೆ,
ಎಷ್ಟೋ ಸಂದರ್ಭಗಳಲ್ಲಿ ಚಪ್ಪಾಳೆ ತಟ್ಟಿ ತಟ್ಟಿ ನಮ್ಮ ಕೈಗಳೇ ಇದು ಆಗಿಬಿಟ್ಟಿದ್ದಾವನೋ ಅನ್ನೋ ಭಾವನೆ ನಮಗೆ ಬಹಳ ಸಂದರ್ಭಗಳಲ್ಲಿ ಬಂದಿರುವಂಥದ್ದು ಉಂಟು. ಆದರೆ ಈಗ ನೋಡಿದರೆ ಸಚಿವರು ಮತ್ತು ಶಾಸಕರು ತುಂಬ ಆಸಕ್ತಿ ವಹಿಸಿದ ಹಾಗೆ ಕಾಣುತ್ತೆ. ಅದು ಏನಾದರೂ 8ನೇ ತಾರೀಕಿನೊಳಗಾಗಿ ಇವರು ಆದೇಶ ಮಾಡಿಸಿದರೆ ಅವತ್ತು ನಾವು ಚಪ್ಪಾಳೆ ತಟ್ಟೋದಷ್ಟೇ ಅಲ್ಲ, ಅವರನ್ನು ಅಭಿನಂದಿಸ್ತೇವೆ. ಈ ಮಾತುಗಳನ್ನು ಸೂಚ್ಯವಾಗಿ ಹೇಳ್ತಾ, ಇನ್ನು ಇಷ್ಟೆಲ್ಲ ಚಟುವಟಿಕೆಗಳು ಇಲ್ಲಿ ನಡೀತಾ ಇವೆ ಅಂತಂದರೆ ಇದಕ್ಕೆ ಕಾರಣ ಎದುರಿ ಕೂತಿರುವಂಥ ನೀವು. ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕ ಸಹಾಯವನ್ನು ಮಾಡ್ತಾ ಬಂದಿದ್ದೀರಿ. ಇಲ್ಲಿ ಅನೇಕರನ್ನು ಅಭಿನಂದಿಸ್ತಾ ಇದೆ. ಅವರೆಲ್ಲರೂ ಕೂಡ ದೇಣಿಗೆಯ ರೂಪದಲ್ಲಿ ಹಣವನ್ನು ನೀಡ್ತಾ ಬಂದಿರೋವಂಥವ್ರು. ಇದೆಲ್ಲ ಈಗ ಇದನ್ನು ನೋಡ್ತಾ ಇದ್ದಾರೆ. ಮಂಜು ಮಾಡಿರೋವಂಥದ್ದು, LED ಹಾಕಿರೋವಂಥದ್ದು, ಧ್ವನಿವರ್ಧಕದ ವ್ಯವಸ್ಥೆ ಮಾಡಿರುವಂಥದ್ದು, ನೀವೆಲ್ಲ ಭಾಳ ಚೆನ್ನಾಗಿ ಅದನ್ನು ನೋಡುವಂಥ ದೃಶ್ಯಗಳನ್ನು ಕೊಡ್ತಾ ಇರೋವಂಥದ್ದು ಗೂಳಿಹಟ್ಟಿ ಅವರ ಕಾರಣದಿಂದ. ಅವರಿಗೆ 2 ವರ್ಷಗಳ ಹಿಂದೆ ಸ್ವಾಮೀಜಿ ಇದನ್ನು ನಾನು ನಿರಂತರವಾಗಿ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇರಲಿ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನಮಗೆ ಕೇಳಕ್ಕೆ ಭಯ ಆಗ್ತಾ ಇತ್ತು. ಪಾಪ ಏನು ಅಧಿಕಾರ ಇಲ್ಲದೆ ಇದ್ದಾಗ ಹೇಗೆ ಇವನು ಕೊಡ್ತಾನೆ ಅಂತ. ಈ ಸಾರಿ ನಾವು ಫೋನ್ ಮಾಡಿದಾಗ, ಇಲ್ಲ ಸ್ವಾಮೀಜಿ, ನನಗೆ ಆರ್ಥಿಕ ಶಕ್ತಿ ಇರೋವರೆಗೂ, ನನ್ನ ಕೈ ನಡೆಯೋವರೆಗೂ ನಾನಂತೂ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಇದು ಸುಮಾರು 10-12 ಲಕ್ಷ ಆದಂಗೆ ಕಾಣುತ್ತೆ, ಆ 4 LED ಹಾಕುವಂಥದ್ದು, ಮೈಕು ಇತ್ಯಾದಿ. ಆದರೆ ಅವರು ಬಹಳ ಖುಷಿಯಿಂದ ಆ ಕೆಲಸವನ್ನು ಮಾಡ್ತಾರೆ. ಅವರು ಅಷ್ಟೇ ಅಲ್ಲ, ಇದನ್ನು ಹಾಕುವಂಥ ವ್ಯವಸ್ಥೆ ಮಾಡೋ ಮಂಜು ಮತ್ತು ಅವರ ತಂಡ, ಅವರ ಕೆಲಸ ಕಾರ್ಯಗಳನ್ನು ನೋಡಿ ನಮಗೆ ತುಂಬ ಸಂತೋಷ ಆಗುತ್ತೆ. ಅವರು ಅಷ್ಟೇ ಶ್ರದ್ಧೆಯಿಂದ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವರಿಗೆ ಅಭಿನಂದನೆಯನ್ನು ಹೇಳ್ತಾ, ಇನ್ನು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಮನೋಭಾವ ಗೋವಿಂದಪ್ಪನವ್ರಿಗಿದೆ. ಅವರು ಒಂದು ರೀತಿ ಉಡದ ಹಾಗೆ. ಉಡ ಏನು ಮಾಡುತ್ತೆ ಅಂದರೆ ಹಿಡಿದದ್ದು ಬಿಡೋದಿಲ್ಲ, ಹಿಡಿದ ಕೆಲಸ ಯಾವಾಗಲೂ ಮಾಡುತ್ತೆ. ನಾವು ಹೇಳಿದ್ವಿ ನೋಡಿ, ಈ ರಸ್ತೆ ಎಲ್ಲ ಹಾಳಾಗಿ ಹೋಗಿದೆ, ನಾವು ಬಹಳ ಜನ ಸಚಿವರಿಗೆ ಹಿಂದೆಲ್ಲ ಹೇಳಿ ನೋಡಿದ್ವಿ, ಏನೂ ಕೆಲಸ ಆಗಿಲ್ಲ, ನೀವು ಈ ರಸ್ತೆ ರಿಪೇರಿ ಮಾಡಿಸ್ತಿರೋ ಹೊಸ್ತು ಮಾಡ್ತಿರೋ ನೋಡಿ ಅಂದಾಗ ಅವರು ತಕ್ಷಣ 45 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿಸಿ ನೋಡಿ ಈಗ ರಸ್ತೆ ಅದು ಡಾಂಬರೀಕರಣ ಆಗ್ತಾ ಇದೆ. ಬಹುಶಃ ಹೀಗೆ ನಾವು ಜನಪ್ರತಿನಿಧಿಗಳಿಂದ ಬಯಸುವಂಥದ್ದು ಏನು ಅಂತಂದರೆ, ಹಿಡಿದ ಕೆಲಸವನ್ನು ಬೇಗ ಪೂರೈಸಿದರೆ ಜನ ಅವರಿಗೆ ಮತ್ತೆ ಬೆಂಬಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಈ ವರ್ಷ ನೀನು ದೂರ ಇರಪ್ಪ, ಇನ್ನೊಬ್ಬರನ್ನ ಆಯ್ಕೆ ಮಾಡ್ಕೊಳ್ತೇವೆ ಅಂತ ಮತ್ತೊಬ್ಬರನ್ನ ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಲಿ ಅಂತ ಆಶಿಸ್ತಾ, ಇನ್ನು ಹೆಚ್ಚು ಮಾತುಗಳನ್ನು ನಾವು ಹೇಳಲಿಕ್ಕೆ ಹೋಗಲ್ಲ. ಇವತ್ತಿನ ಈ ಎಲ್ಲ ಕಾರ್ಯಕ್ರಮ 8 ದಿನದ ಕಾರ್ಯಕ್ರಮಗಳು, ಬೆಳಗ್ಗೆ ನಡೆಯುವಂಥ ಚಿಂತನ ಕಾರ್ಯಕ್ರಮ, ಪ್ರಾರ್ಥನಾ ಕಾರ್ಯಕ್ರಮ, ಸಾಯಂಕಾಲ ನಡೆಯುವಂಥ ಈ ವೇದಿಕೆಯ ಕಾರ್ಯಕ್ರಮ ಮತ್ತು ನಾಟಕ, ಇವೆಲ್ಲವೂ ಕೂಡ ವೆಬ್ಸೈಟ್ನಲ್ಲಿ ನೋಡ್ಬೋದು. ಆದರೆ ಬಹಳ ಜನರಿಗೆ, ನಮ್ಮ ಜನರಿಗೆ ಆ ವೆಬ್ಸೈಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆದರೆ ನೀವು ಬೇರೆ ಬೇರೆ ಅಮೇರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಇನ್ಯಾರ್ಯಾರು ಇರ್ತಾರಲ್ಲ, ಅವ್ರಿಗೆ ನೀವು ಫೋನ್ ಮಾಡಿ ಹೇಳ್ಬೋದು. ಶಿವಸಂಚಾರ ORG ಅಂತ ಹೊಡೆದ್ರೆ ಅಲ್ಲಿ ನಿಮಗಿದು ನೇರವಾಗಿ ಸಿಗುತ್ತೆ. ಅಥವಾ ಇನ್ನೊಂದು ಶ್ರೀ ಶಿವಕುಮಾರ .IVB7 ವೆಬ್ ಕ್ಯಾಸ್ಟರ್ ಅಂತ ಹೇಳಿ ಹೊಡೆದ್ರೆ ಅಲ್ಲೂ ಕೂಡ ನಿಮಗೆ ಈ ದೃಶ್ಯವನ್ನು ಕಣ್ತುಂಬಿಕೊಳ್ಳಿಕ್ಕೆ ಅವಕಾಶ ಇದೆ. ಇಷ್ಟು ಮಾತುಗಳನ್ನು ಹೇಳ್ತಾ, ಈ ವೇದಿಕೆಯಲ್ಲಿ ನಮ್ಮ ವಿಠ್ಠಲಮೂರ್ತಿಯವರು, ಅವರು ಅಧಿಕಾರದಲ್ಲಿದ್ದಾಗ ಇಲ್ಲಿ ಬರಲಿಲ್ಲ. ನಾವು ಪ್ರಯತ್ನ ಮಾಡಿದ್ವಿ, ಕಾರಣಾಂತರಗಳಿಂದ ಆಗಿರಲಿಲ್ಲ. ಆದರೆ ಅವರು ಈ ಭಾರತ ಸಂಚಾರಕ್ಕೆ ಯಡಿಯೂರಪ್ಪನವರ ಹಿನ್ನೆಲೆಯಲ್ಲಿ ಆರ್ಥಿಕ ನೆರವನ್ನು ನೀಡಿದಂಥವ್ರು. ಅದಕ್ಕೆಲ್ಲ ಹಿಂದೆ ನಿಂತು ಕೆಲಸ ಮಾಡಿದಂಥವ್ರು ನಮ್ಮ ಕಪ್ಪಣ್ಣವರು. ಅವರು ಇವರನ್ನು ಸೇರಿಕೊಂಡು ತುಂಬ ಒಳ್ಳೆ ಕೆಲಸ ಮಾಡಿದರು. ಇದು ವಿಶ್ವ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥ ಭಾವನೆಯನ್ನು ಸಚಿವರು ವ್ಯಕ್ತಪಡಿಸಿದರು. ಆದರೆ ಈ ವರ್ಷವೇ ಅದನ್ನು ವಿಶ್ವ ಮಟ್ಟಕ್ಕೆ ಒಯ್ಯಬೇಕು ಅಂತ ನಮ್ಮ ಕಪ್ಪಣ್ಣವರು ತುಂಬ ಪ್ರಯತ್ನ ಮಾಡಿದರು. ಕಾರಣಾಂತರಗಳಿಂದ ಅದು ಸಾಧ್ಯ ಆಗಲಿಲ್ಲ. ಆದರೆ ಇನ್ನೂ ಅವರ ಕನಸು ಹಾಗೇ ಇದೆ. ಜಯಚಂದ್ರ ಅವರು ಮತ್ತು ಅವರ ಸರ್ಕಾರ ಆ ಕನಸನ್ನು ನನಸು ಮಾಡಲಿ ಅಂತ ಆಶಿಸ್ತಾ,
ಎಲ್ಲರಿಗೆ ಶುಭವನ್ನು ಹೇಳಿ, ಇವತ್ತು ಕೊನೆಯಲ್ಲಿ ನೀವು ನೋಡುವಂಥ ನಾಟಕ ಬಹಳ ಅಪರೂಪದ್ದು, ಜರ್ಮನ್ ಬಂಗ್ಲೆ ಅಂತ. ಜಂಬೆಯವರು ಹೇಳಿದ ಹಾಗೆ ಆ ಕೃತಿಯನ್ನು ಓದಿದಾಗ ಇದನ್ನು ಒಂದು ನಾಟಕ ಮಾಡಲಿಕ್ಕೆ ಸಾಧ್ಯ ಅಂತ ಅನುಮಾನ ನಮಗೆ ಶುರುವಾಗಿ 10 ಸರಿ ಅವ್ರನ್ನ ಕೇಳ್ತಾ ಇದ್ವಿ, ಇದು ಪ್ರೇಕ್ಷಕರು ನೋಡುವಂಥ ನಾಟಕ ಆಗ್ಲಿಕ್ಕೆ ಸಾಧ್ಯ, ಓದಲಿಕ್ಕೆ ಬೇಸರ ಆಗುತ್ತೆ, ಇನ್ನು ಪ್ರೇಕ್ಷಕ ಹೇಗೆ ಈ ನಾಟಕವನ್ನು ಗ್ರಹಿಸಲಿಕ್ಕೆ ಸಾಧ್ಯ? ಆದರೆ ಈಗ ತುಂಬ ಚೆನ್ನಾಗಿ ಆ ನಾಟಕವನ್ನು ಕಟ್ಟಿಕೊಟ್ಟಿದ್ದಾರೆ. ಹಾಗಂತ ನಾವು ನೋಡಿದ್ದೇವೆ ಅಂತ ತಿಳ್ಕೊಬೇಡಿ, ನಾವೆಲ್ಲೋ ಸ್ವಲ್ಪ ಅಲ್ಲೆಲ್ಲೇ ನೋಡಿದ್ದೇವೆ. ಪೂರ್ಣ ನಾಟಕವನ್ನು ನಿಮ್ಮ ಜೊತೆ ಕೂತು ನಾವು ನೋಡ್ತೇವೆ. ಅದನ್ನು ತುಂಬ ಚೆನ್ನಾಗಿ ಕಟ್ಟುವ ಸಾಹಸವನ್ನು ಅವ್ರು ಮಾಡಿದ್ದಾರೆ. ಅದು ಓದುವ ನಾಟಕ ಅಲ್ಲ, ನೋಡುವ ನಾಟಕ. ಆ ನಾಟಕವನ್ನು ನೋಡ್ತಾ ನೋಡ್ತಾ ನಮ್ಮೊಳಗಡೆ ನಾವು ಪ್ರವೇಶ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಭಾರತ ಪ್ರವಾಸವನ್ನು ಮಾಡ್ತೀವಿ. ಇಲ್ಲಿ ಗಣಿಗಾರಿಕೆಯ ಸ್ಥಿತಿ ಏನಾಗಿದೆ, ಭೂಗಳ್ರು ಹೇಗೆ ಹುಟ್ಕೊಳ್ತಾ ಇದ್ದಾರೆ, ಸಾಮಾಜಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ, ಇವೆಲ್ಲವುಗಳನ್ನು ಪರೋಕ್ಷವಾಗಿ ಆ ನಾಟಕದಲ್ಲಿ ತರುವಂಥ ಪ್ರಯತ್ನ ನಡೆದಿದೆ. ಅದನ್ನು ನೀವು ನೋಡಿ ಪ್ರತಿನಿತ್ಯ ಹೀಗೆ ಬನ್ನಿ ಅಂತ ಹೇಳಿ ಎಲ್ಲರಿಗೆ ಶುಭವನ್ನು ಕೋರಿ, ಪೂಜ್ಯ ಸ್ವಾಮೀಜಿಯವರು ಈ ಹಿಂದೆ ಅವರ ಹಿರಿಯ ಪೂಜ್ಯರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಅವರಿಗೆ ಈಗ 106 ವರ್ಷ. ಬಹುಶಃ 106 ವರ್ಷಕ್ಕೆ ನಮ್ಮನ್ನು ಎಷ್ಟು ಜನ ನೋಡೋಕ್ಕೆ ಸಾಧ್ಯ ಐತೋ ಇಲ್ವೋ, ನಾವೆಲ್ಲ ಭಾಳ ಬೇಗ ಹೋಗೋ ಅಂಥವ್ರು. ಆದರೆ ಅವರು ಈ 106 ವರ್ಷಗಳ ಅವಧಿಯಲ್ಲೂ ಕೂಡ ಸಣ್ಣ ಮಕ್ಕಳ ಹಾಗೆ ಪುಟು ಹೆಜ್ಜೆ ಇಡ್ತಾರೆ. ಇಲ್ಲಿಯ ಕಾರ್ಯಕ್ರಮಕ್ಕೆ ಅವರು ಹಿಂದೆ ಬಂದಾಗ ಇಲ್ಲೆಲ್ಲ ಅವರ ಆವಿಗೆ ಹಾಕ್ಕೊಂಡು ಓಡಾಡೋದು ತುಂಬ ಕಷ್ಟ. ಆದರೆ ಆವಿಗೆಯನ್ನು ಹಾಕ್ಕೊಂಡು ಮಕ್ಕಳ ಹಾಗೆ ಓಡಾಡ್ತಾ ಇದ್ರು. ಈಗ ಅವರನ್ನು ನಮಗೆ ಕರೀಲಿಕ್ಕೆ ಮನಸ್ಸು ಬರಲಿಲ್ಲ. ಈ ವಯಸ್ಸಿನಲ್ಲಿ ಕರೆದ್ರೆ ಅವರೇ ಭಾಳ ಉತ್ಸಾಹ ನಾಟಕ ಅಂತಂದರೆ. ಅವರ ಸ್ಥಾನದಲ್ಲಿರುವಂಥ ಪೂಜ್ಯ ಸ್ವಾಮೀಜಿಯವರನ್ನು ಆಹ್ವಾನಿಸಿದಾಗ ಅವರು ಪ್ರೀತಿಯಿಂದ ಆಗಮಿಸಿ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು